ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮಾರ್ಚ್ 15ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಸೆಂಟರ್ ಲೈಕ್ಲಿ ಟು ಅಲೋ ರೆಸಿಡೆಂಟ್ಸ್ ಟು ಫಿಲ್ ದೇರ್ ಎನ್ಪಿಆರ್ ಡೀಟೇಲ್ಸ್ ಆನ್ಲೈನ್ ಅನ್ನೋದಾಗಿದೆ. ಇಲ್ಲಿ ಎನ್ಪಿಆರ್ ಅಂತ ಅಂದರೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ ಹೇಳಿ. ಈ ಒಂದು ರಿಜಿಸ್ಟರ್ನಲ್ಲಿ ಭಾರತದ ನಿವಾಸಿಗಳು ಆನ್ಲೈನ್ನಲ್ಲೂ ಕೂಡ ತಮ್ಮ ಮಾಹಿತಿಗಳನ್ನು ಫಿಲ್ ಮಾಡೋದ್ರ ಬಗ್ಗೆ ಸೆಂಟರ್ ಇನ್ನೇನು ಮಾಹಿತಿಯನ್ನು ಹೊರಹಾಕಲಿದೆ. ಅಂದರೆ ಈ ರೀತಿಯ ಒಂದು ಆಪ್ಷನನ್ನು ಸೆಂಟರ್ನವರು ಭಾರತದ ನಿವಾಸಿಗಳಿಗೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಅದರ ಬಗ್ಗೆ ಈ ಒಂದು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಬಯೋಮೆಟ್ರಿಕ್ಸ್ ಆಗಿರ್ಬೋದು ಅಥವಾ ಯಾವುದೇ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಹೋಮ್ ಮಿನಿಸ್ಟ್ರಿ ತಿಳಿಸ್ತಾ ಇದೆ. ಭಾರತದಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಸೆನ್ಸಸ್ ಅನ್ನು ನಡೆಸ್ತಾರೆ. ಸೆನ್ಸಸ್ ಅನ್ನುವಂಥದ್ದು ಕಳೆದ ಬಾರಿ ನಡೆದದ್ದು 2011ರಲ್ಲಿ. ಈಗ 2021ರಲ್ಲಿ ಈ ಸೆನ್ಸಸ್ ನಡಿಬೇಕಾಗಿತ್ತು. ಈ ಸೆನ್ಸಸ್ ಮಾಹಿತಿ 2021ಕ್ಕೆ ಬರಬೇಕಾದ ಕಾರಣದಿಂದ 2020ರಲ್ಲೇ ಇದರ ಕಾರ್ಯಗಳು ಆರಂಭ ಆಗಬೇಕಾಗಿತ್ತು. ಆದರೆ ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಸೆನ್ಸಸ್ ಕಾರ್ಯಗಳು ಈಗ ಪ್ರಾರಂಭವಾಗೋದಕ್ಕೆ ಹತ್ತಿರದಲ್ಲಿವೆ. ಈ ಸೆನ್ಸಸ್ ಕಾರ್ಯಗಳು ಪ್ರಾರಂಭ ಆಗೋದಕ್ಕೆ ಮುಂಚೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ನ ಅಡಿಯಲ್ಲಿ ಭಾರತದ ನಿವಾಸಿಗಳು ತಮ್ಮ ಮಾಹಿತಿಯನ್ನು ಖುದ್ದಾಗಿ ತಾವೇ ಆನ್ಲೈನ್ ಮೋಡ್ನಲ್ಲಿ ವಿತೌಟ್ ಎನಿ ಡಾಕ್ಯುಮೆಂಟ್ಸ್ ಅಥವಾ ಬಯೋಮೆಟ್ರಿಕ್ಸ್ಗಳನ್ನು ನೀಡದೆ ಮಾಹಿತಿಯನ್ನು ಅಪ್ಡೇಟ್ ಮಾಡೋದ್ರ ಬಗ್ಗೆ ಸೆಂಟರ್ ಆಲೋಚನೆಯನ್ನು ನಡೆಸ್ತಾ ಇದೆ. ಅದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಫ್ರೆಶ್ NPRನ ಅಡಿಯಲ್ಲಿರ್ತಕ್ಕಂಥ ಕ್ವೆಶನ್ಸ್ಗಳನ್ನು ಇನ್ನೂ ಕೂಡ ಪಬ್ಲಿಕ್ ಮಾಡಲಾಗಿಲ್ಲ. ಆದರೆ ಯಾವ ವಿಚಾರದ ಬಗ್ಗೆ ಕ್ವೆಶನ್ಸ್ ಇರ್ಬೋದು ಅಂತಾಗ, ಭಾರತದ ನಿವಾಸಿಯ ತಂದೆ ಅಥವಾ ತಾಯಿಯ ಹುಟ್ಟಿದ ದಿನಾಂಕ ಆಗಿರ್ಬೋದು ಅಥವಾ ಅವರ ಹುಟ್ಟಿದ ಸ್ಥಳ ಆಗಿರ್ಬೋದು ಮತ್ತು ಲಾಸ್ಟ್ ಪ್ಲೇಸ್ ಆಫ್ ರೆಸಿಡೆನ್ಸ್ ಯಾವುದಾಗಿತ್ತು ಅವ್ರದ್ದು ಮತ್ತು ಅವರ ಮದರ್ ಟಂಗ್ ಯಾವುದು, ಆಧಾರ್ ನಂಬರ್ ಏನು, ವೋಟರ್ ID ಕಾರ್ಡ್ ಆಗಿರ್ಬೋದು ಮತ್ತು ಮೊಬೈಲ್ ಫೋನ್ ನಂಬರ್ಸ್ಗಳ ಬಗ್ಗೆ, ಡ್ರೈವಿಂಗ್ ಲೈಸೆನ್ಸ್ಗಳ ಬಗ್ಗೆ ಮಾಹಿತಿ ಅನ್ನುವಂಥದ್ದು ಈ ಒಂದು NPRನಲ್ಲಿ ಅಥವಾ ಅಲ್ಲಿನ ಕ್ವೆಶನೇರ್ನಲ್ಲಿ ಇರಬಹುದು ಅಂತ ಹೇಳಿ ತಿಳಿಸಲಾಗ್ತಾ ಇದೆ. ಮುಂದಿನ ತಿಂಗಳು ಸೆನ್ಸಸ್ ಅಫಿಷಿಯಲ್ಸ್ಗಳು ಡೋರ್ ಟು ಡೋರ್ ಎನ್ಯುಮರೇಷನ್ ಅನ್ನು ಎನ್ಯುಮರೇಟರ್ಸ್ಗಳು ಮಾಡೋರಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ಬಯೋಮೆಟ್ರಿಕ್ಸ್ ಅಥವಾ ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡೋದಿಲ್ಲ ಎನ್ಯುಮರೇಟರ್ಸ್ಗಳು ಅಂತ ಹೇಳಿ ಕೂಡ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಸೆನ್ಸಸ್ ಅಥವಾ NPR ಬಿಗಿನ್ ಆಗೋದಕ್ಕೆ 1 ತಿಂಗಳ ಮುಂಚಿತವಾಗಿ ರೆಸಿಡೆಂಟ್ಸ್ಗಳು ಅವರಿಗೆ ರೆಸಿಡೆಂಟ್ಸ್ಗೆ ಒಂದು ಆಪ್ಷನ್ ಅನ್ನ ಈಗ ಆನ್ಲೈನ್ನಲ್ಲಿ ನೀಡುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದು, ಇದರ ಮುಖಾಂತರವಾಗಿ ಒಂದು ರೆಫರೆನ್ಸ್ ಕೋಡ್ ಅನ್ನುವಂಥದ್ದು ಜನರೇಟ್ ಆಗುತ್ತೆ. ಆ ರೆಫರೆನ್ಸ್ ಕೋಡ್ ಅನ್ನ ಎನ್ಯುಮರೇಟರ್ಗೆ ನೀಡಿರ್ತಾರೆ. ಎನ್ಯುಮರೇಟರ್ಗಳು ಮೊಬೈಲ್ ಆ್ಯಪ್ನಲ್ಲಿ ಆ ಒಂದು ಕೋಡನ್ನು ಎಂಟರ್ ಮಾಡಿದ ನಂತರದಲ್ಲಿ ಯಾವುದೇ ನಿವಾಸಿಗಳು ಯಾರೆಲ್ಲ ಅಪ್ಡೇಟ್ ಮಾಡಿರ್ತಾರೆ ಆನ್ಲೈನ್ನಲ್ಲಿ ಮಾಹಿತಿಯನ್ನು, ಅವರ ಮಾಹಿತಿ ಅನ್ನುವಂಥದ್ದು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದನ್ನು ಆ ಡೇಟಾಬೇಸ್ನಲ್ಲಿ ಫರ್ದರ್ ಅಪ್ಡೇಟ್ ಮಾಡಲಾಗುತ್ತೆ ಎನ್ಯುಮರೇಟರ್ಸ್ಗಳ ಸಹಾಯದಿಂದ ಅಂತ ಹೇಳಿ ಈ ಒಂದು ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. UPSC ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇದು ಬಹಳನೇ ಮಹತ್ವವನ್ನು ಹೊಂದಿರುತ್ತೆ. ಮುಖ್ಯವಾಗಿ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಅನ್ನುವಂಥದ್ದು ಯಾರ ಒಂದು ಮಾಹಿತಿಯನ್ನು ಹೊಂದಿರುತ್ತೆ ಅನ್ನುವಂಥದ್ದನ್ನೇ ನೇರವಾಗಿ ಪ್ರಶ್ನೆಯನ್ನು ಕೇಳಬಹುದು. ಐದರ್ ಆಪ್ಷನ್ಸ್ಗಳಲ್ಲಿ ಸಿಟಿಸನ್ಸ್ ಆಫ್ ಇಂಡಿಯಾ ಅಥವಾ ನಾನ್ ರೆಸಿಡೆಂಟ್ ಇಂಡಿಯಾ ಅನ್ನುವಂಥದ್ದಾಗಿರ್ಬೋದು, ಅಥವಾ ಸಿಟಿಸನ್ ಪ್ಲಸ್ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅನ್ನುವಂಥದ್ದಾಗಿರ್ಬೋದು, ಅಥವಾ ಕೇವಲ ರೆಸಿಡೆಂಟ್ಸ್ ಆಫ್ ಇಂಡಿಯಾ ಆಗಿರ್ಬೋದು. ಈ ರೀತಿ ಆಪ್ಷನ್ಸ್ಗಳನ್ನು ನೀಡ್ತಾ ಹೋಗ್ಬೋದಾಗುತ್ತೆ. ಹಾಗಾಗಿ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ ಯೂಶುವಲ್ ರೆಸಿಡೆಂಟ್ಸ್ ಆಫ್ ದಿ ಕಂಟ್ರಿ ಯಾರಿದ್ದಾರೆ ಅವರ ಬಗ್ಗೆ ಮಾಹಿತಿಯನ್ನು ಈ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನುವಂಥದ್ದು ಹೊಂದಿರುತ್ತೆ. ಯೂಶುವಲ್ ರೆಸಿಡೆಂಟ್ಸ್ ಅಂತ ಹೇಳಿ ಯಾರನ್ನ ಗುರುತಿಸ್ತಾರೆ ಅಂತ ಅಂದರೆ, ಭಾರತದ ಯಾವುದೇ ಒಂದು ಸ್ಥಳದಲ್ಲಿ ಕಳೆದ 6 ತಿಂಗಳು ಮತ್ತು ಅದಕ್ಕಿಂತಲೂ ಹೆಚ್ಚಿನ ಅವಧಿಯವರೆಗೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಅಲ್ಲಿ ನೆಲೆಸಿರಬೇಕಾಗುತ್ತೆ ಮತ್ತು ಮುಂದಿನ 6 ತಿಂಗಳು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಅವಧಿಗೆ ಆತ ಭಾರತದಲ್ಲೇ ವಾಸ ಮಾಡೋದಕ್ಕೆ ರೆಡಿ ಇರಬೇಕಾಗತ್ತೆ. ಈ ಎರಡೂ ಒಂದು ಕ್ರೈಟೀರಿಯಾಸ್ಗಳನ್ನು ಮೀಟ್ ಮಾಡಿದಂಥವರಿಗೆ ಯೂಶುವಲ್ ರೆಸಿಡೆಂಟ್ಸ್ ಆಫ್ ದಿ ಕಂಟ್ರಿ ಅಂತ ಹೇಳಿ ಗುರುತಿಸಿ ಇವರ ಒಂದು ಡೇಟಾಬೇಸ್ ಅನ್ನ ಈ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನುವಂಥದ್ದು ಹೊಂದಿರುತ್ತೆ. ಇದು ಮೊದಲಿಗೆ ಪ್ರಾರಂಭ ಆದಂಥದ್ದು 2010ರಲ್ಲಿ. ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಅಡಿಯಲ್ಲಿ ಮೊದಲಿಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದು 2010ರಲ್ಲಿ ಮತ್ತು 2015ರಲ್ಲಿ ಇದನ್ನ ಅಪ್ಡೇಟ್ ಮಾಡಲಾಗಿತ್ತು. ಇದರ ಮುಖ್ಯವಾದಂಥ ಉದ್ದೇಶ ಏನು ಅಂತ ಅಂದ್ರೆ, ಭಾರತದಲ್ಲಿರ್ತಕ್ಕಂಥ ಭಾರತದ ನಿವಾಸಿಗಳು ಯಾರಿದ್ದಾರೆ ಅವರ ಬಗ್ಗೆ ಒಂದು ಕಾಂಪ್ರಹೆನ್ಸಿವ್ ಐಡೆಂಟಿಟಿ ಡೇಟಾಬೇಸ್ ಅನ್ನು ಹೊಂದುವಂಥದ್ದು ಇದರ ಒಂದು ಮುಖ್ಯವಾದಂಥ ಅಂಶ ಆಗಿರುತ್ತೆ. ಇನ್ನು ಸೆನ್ಸಸ್ ಮತ್ತು NPRಗೆ ಒಂದಷ್ಟು ವ್ಯತ್ಯಾಸಗಳಿರೋದನ್ನು ನಾವು ಗುರುತಿಸಬಹುದಾಗುತ್ತೆ. ಸೆನ್ಸಸ್ ಅನ್ನುವಂಥದ್ದು ಒಂದು ಡೀಟೈಲ್ಡ್ ಕ್ವೆಶನೇರ್ ಅನ್ನು ಹೊಂದಿರುತ್ತೆ. 2011ರ ಸೆನ್ಸಸ್ ಅನ್ನು ನಾವು ನೋಡಿದಾಗ 29 ಐಟಮ್ಸ್ಗಳ ಬಗ್ಗೆ ಅಲ್ಲಿ ಕ್ವೆಶನ್ಸ್ಗಳನ್ನು ಹೊಂದಿತ್ತು. ಯಾವ್ಯಾವ ಅಂಶಗಳು ಅಂತ ಅಂದರೆ, ಅವರ ಒಂದು ಏಜ್ ಆಗಿರ್ಬೋದು, ಅವರ ಸೆಕ್ಸ್ ಆಗಿರ್ಬೋದು, ಮ್ಯಾರಿಟಲ್ ಸ್ಟೇಟಸ್ ಆಗಿರ್ಬೋದು, ಅವ್ರಿಗಿರ್ತಕ್ಕಂಥ ಮಕ್ಕಳು ಎಷ್ಟು ಜನ ಅನ್ನುವಂಥದ್ದು, ಆಕ್ಯುಪೇಷನ್ ಯಾವುದು ಅನ್ನುವಂಥದ್ದು, ಅವರ ಬರ್ತ್ ಪ್ಲೇಸ್ ಆಗಿರ್ಬೋದು, ಮದರ್ ಟಂಗ್ ಆಗಿರ್ಬೋದು, ರಿಲಿಜಿಯನ್ ಆಗಿರ್ಬೋದು, ಡಿಸೆಬಿಲಿಟಿ ಆಗಿರ್ಬೋದು. ಈ ರೀತಿ ಹಲವಾರು ಅಂಶಗಳನ್ನು ಸೆನ್ಸಸ್ ಅನ್ನುವಂಥದ್ದು ಒಳಗೊಂಡಿರುತ್ತೆ. ಆದರೆ NPR ಅನ್ನುವಂಥದ್ದು ಡೆಮೋಗ್ರಫಿಕ್ ಡೇಟಾ, ಬೇಸಿಕ್ ಡೆಮೋಗ್ರಫಿಕ್ ಡೇಟಾ ಮತ್ತು ಅವರ ಬಯೋಮೆಟ್ರಿಕ್ ಪರ್ಟಿಕ್ಯುಲರ್ಸ್ಗಳ ಬಗ್ಗೆ ಮಾತ್ರ ಮಾಹಿತಿಯನ್ನು ಹೊಂದಿರುತ್ತೆ. ಇನ್ನು ಸೆನ್ಸಸ್ನ ವಿಚಾರಕ್ಕೆ ಬಂದಾಗ, ಸೆನ್ಸಸ್ ಆಕ್ಟ್ 1948 ಅನ್ನುವಂಥದ್ದು ಲೀಗಲ್ ಸ್ಟೇಟಸ್ ಅನ್ನು ಅಥವಾ ಲೀಗಲ್ ಬ್ಯಾಕಪ್ ಅನ್ನು ಸೆನ್ಸಸ್ಗೆ ನೀಡಿದ್ರೆ, NPRನ ವಿಚಾರದಲ್ಲಿ
1955ರ ಸಿಟಿಸನ್ಶಿಪ್ ಆಕ್ಟ್ನ ಅಡಿಯಲ್ಲಿ ಸೆಟ್ ಆಫ್ ರೂಲ್ಸ್ಗಳು ಏನು ಬಂದಿದೆ, ಇಲ್ಲಿಂದ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಅನ್ನುವಂಥ ಒಂದು ಮೆಕ್ಯಾನಿಸಮ್ ಅನ್ನ ಸೆಟ್ ಮಾಡಲಾಗಿರ್ತಕ್ಕಂಥದ್ದು. ಇನ್ನು NPR ಮತ್ತು NRC ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಇವೆರಡರ ನಡುವೆ ಕೂಡ ವ್ಯತ್ಯಾಸಗಳಿದೆ. NPR ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಅನ್ನುವಂಥದ್ದು NRC ಬರೋದಕ್ಕೆ ಒಂದು ಮೊದಲ ಒಂದು ಸ್ಟೆಪ್ ಅಂತಾನೆ ಹೇಳ್ಬೋದಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಯಾವಾಗ ಮೊದಲ ಒಂದು ಸೆನ್ಸಸ್ ಅನ್ನುವಂಥದ್ದು ಪ್ರಾರಂಭ ಆಯಿತು ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ವಿ ಆರ್ ಪ್ರೊಟೆಕ್ಟರ್ಸ್ ಆಫ್ ದಿ ಕಾಂಗ್ರೆಸ್ ಲಿಗಸಿ ಅಂತ ಹೇಳಿ ಕಪಿಲ್ ಸಿಬಲ್ ಅವರು ತಿಳಿಸ್ತಾ ಇರ್ತಾರೆ. ಈ ಆರ್ಟಿಕಲ್ ನಮಗೆ ಅಷ್ಟೊಂದು ಮುಖ್ಯವಲ್ಲ. ಇಲ್ಲಿ G23 ಅನ್ನುವಂಥ ಒಂದು ನಂಬರ್ ಅನ್ನ ಅಥವಾ ಒಂದು ಗ್ರೂಪಿಂಗ್ ಅನ್ನ ನೀಡಲಾಗಿದೆ. ಈ G23 ಏನು ಅನ್ನುವಂಥದ್ದು ನಮಗೆ ನೆನಪಿದ್ರೆ ಸಾಕಾಗುತ್ತೆ. ಇದನ್ನ ಪ್ರಿಲಿಮ್ಸ್ ಅಥವಾ KPSC ಯಾವುದೇ ಪರೀಕ್ಷೆಗಳಲ್ಲಿ ಕೇಳಬಹುದು ಅನ್ನೋದಕ್ಕೆ ಇದನ್ನ ಡಿಸ್ಕಸ್ ಮಾಡಲಾಗ್ತಾ ಇದೆ. 23 ಕಾಂಗ್ರೆಸ್ ಮೆಂಬರ್ಸ್ಗಳು ಅವರದ್ದೇ ಆದಂಥ ಒಂದು ಗುಂಪನ್ನು ಮಾಡಿಕೊಂಡಿದ್ದಾರೆ. 23 ಮಂದಿಯೂ ಕೂಡ ಸೋನಿಯಾ ಗಾಂಧಿ ಅವರಿಗೆ ಕಾಂಗ್ರೆಸ್ನಲ್ಲಿ ಆಗಬೇಕಾದಂಥ ರಿಫಾರ್ಮ್ಸ್ಗಳ ಬಗ್ಗೆ ಪತ್ರಗಳನ್ನು ಬರೆದಿರ್ತಕ್ಕಂಥದ್ದು. ಹಾಗಾಗಿ ಇವರು ಗ್ರೂಪ್ ಆಫ್ 23 ಕಾಂಗ್ರೆಸ್ ಮೆಂಬರ್ಸ್ ಅಂತ ಕೂಡ ಕರ್ಕೊಳ್ತಾ ಇರ್ತಕ್ಕಂಥದ್ದು. ಈ G23 ಅನ್ನುವಂಥದ್ದನ್ನು ನಾವು ಯಾವುದೇ ರೀತಿಯಲ್ಲೂ ಕನ್ಫ್ಯೂಸ್ ಆಗೋದು ಬೇಡ. G8 ಅಂತ ಬಂದಾಗ, G7 ಅಂತ ಬಂದಾಗ ಇವು ಗ್ರೂಪ್ ಆಫ್ ಕಂಟ್ರೀಸ್ ಆಗಿರುತ್ತೆ. ಇಲ್ಲಿ G23 ಅಂದ ತಕ್ಷಣ ನಾವು ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. G23 ಅನ್ನುವಂಥದ್ದು ಪ್ರಿಲಿಮ್ಸ್ನಲ್ಲೋ ಅಥವಾ KPSC ಯಾವುದಾದ್ರೂ ಪರೀಕ್ಷೆಗಳಲ್ಲಿ ಕೇಳಿದಾಗ ಒಂದು ವೇಳೆ ಕೇಳಿದ್ದೆ ಆದಲ್ಲಿ ಕಾಂಗ್ರೆಸ್ನಲ್ಲಿ ಆಗಬೇಕಾಗಿರ್ತಕ್ಕಂಥ ರಿಫಾರ್ಮ್ಸ್ಗಳ ಬಗ್ಗೆ ಪತ್ರಗಳನ್ನು ಬರೆದಂಥ ಕಾಂಗ್ರೆಸ್ಸಿನ ಮುಖ್ಯವಾದಂಥ 23 ಸದಸ್ಯರುಗಳನ್ನು ಈ G23 ಅನ್ನುವಂಥದ್ದು ರೆಪ್ರೆಸೆಂಟ್ ಮಾಡುತ್ತೆ ಅನ್ನುವಂಥದ್ದು ನಮಗೆ ನೆನಪಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್, ಎನ್ವಿರಾನ್ಮೆಂಟಲಿಸ್ಟ್ಸ್ ರೆಸಿಡೆಂಟ್ಸ್ ಅಗೇನ್ಸ್ಟ್ ಲೀಗಲೈಸೇಷನ್ ಆಫ್ ಮೈನಿಂಗ್ ಇನ್ ಅರವಲಿಸ್ ಅನ್ನೋದಾಗಿದೆ. ಅರವಳ್ಳಿ ಪ್ರದೇಶದಲ್ಲಿ ಆಗುವಂಥ ಮೈನಿಂಗ್ ಅನ್ನ ಲೀಗಲೈಸ್ ಮಾಡುವಂಥ ವಿಚಾರದ ವಿರುದ್ಧವಾಗಿ ಎನ್ವಿರಾನ್ಮೆಂಟಲಿಸ್ಟ್ಗಳು ಮತ್ತು ರೆಸಿಡೆಂಟ್ಗಳು ಆಪೋಸ್ ಮಾಡ್ತಾ ಇರತಕ್ಕಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಹರಿಯಾಣ ರಾಜ್ಯ ಸರ್ಕಾರದವರು ಮೈನಿಂಗಿಗೆ ಒಪ್ಪಿಗೆಯನ್ನು ನೀಡಬೇಕು ಅಂತ ಹೇಳಿ ಅದರ ಒಂದು ಪ್ಲೀಯನ್ನ ಸುಪ್ರೀಂ ಕೋರ್ಟ್ನ ಅಡಿಯಲ್ಲಿ ಈಗ ಹಿಯರಿಂಗ್ ನಲ್ಲಿ ಇರುವಂಥದ್ದು. ಆದರೆ ಇದಕ್ಕೆ ರೆಸಿಡೆಂಟ್ಗಳು ಒಪ್ತಾ ಇಲ್ಲ. ಅದರ ವಿರುದ್ಧವಾಗಿ ಅವರು ಮಾತನಾಡಿರ್ತಕ್ಕಂಥದ್ದು. ಭಾರತದ ಫಾರೆಸ್ಟ್ ಕವರ್ ಅನ್ನು ನಾವು ನೋಡಿದಾಗ ಹರಿಯಾಣದಲ್ಲಿ ಅತಿ ಕಡಿಮೆ ಸಂಖ್ಯೆಯಲ್ಲಿ ಫಾರೆಸ್ಟ್ ಕವರ್ ಇರೋದನ್ನು ನಾವು ಕಾಣಬಹುದಾಗುತ್ತೆ. ಹಾಗಾಗಿ ಹರಿಯಾಣದ ಫಾರೆಸ್ಟ್ ಕವರ್ ಅನ್ನ ಮುಂದಿನ 3 ವರ್ಷಗಳ ಒಂದು ರೋಡ್ ಮ್ಯಾಪ್ ಅನ್ನು ತರೋದ್ರ ಮುಖಾಂತರವಾಗಿ ಲೀಗಲ್ ನೇಟಿವ್ ಫಾರೆಸ್ಟ್ ಕವರ್ ಅನ್ನ 20% ರಾಜ್ಯದಲ್ಲಿ 20% ನೇಟಿವ್ ಫಾರೆಸ್ಟ್ ಕವರ್ ಅನ್ನು ಹೊಂದುವಂತೆ ಮಾಡಬೇಕು ಅನ್ನುವಂಥದ್ದು ಹರಿಯಾಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಾಲಿಸಿಯ ಟಾರ್ಗೆಟ್ ಆಗಿರಬೇಕಾಗುತ್ತೆ ಅಂತ ಹೇಳಿ ಅಲ್ಲಿನ ರೆಸಿಡೆಂಟ್ಸ್ಗಳು ಮತ್ತು ಎನ್ವಿರಾನ್ಮೆಂಟಲಿಸ್ಟ್ಗಳು ಕೇಳ್ತಾ ಇರ್ತಕ್ಕಂಥದ್ದು. ಬದಲಾಗಿ ಈ ರೀತಿಯ ಅರವಳಿಯಲ್ಲಿ ನಡೆಯುವಂಥ ಮೈನಿಂಗ್ ಅನ್ನ ಲೀಗಲೈಸ್ ಮಾಡೋದ್ರಿಂದಾಗಿ ಇನ್ನಷ್ಟು ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ಹಾಳಾಗುತ್ತೆ, ಫಾರೆಸ್ಟ್ ಕವರ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಈ ಎಲ್ಲ ಕಾರಣದಿಂದ ಫಾರೆಸ್ಟ್ ಕವರ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಬೇಕಾಗುವಂತ ನಡೆಗಳನ್ನ ಪಾಲಿಸಬೇಕೇ ಹೊರತು ಬದಲಾಗಿ ಈ ರೀತಿಯ ಒಂದು ಲೀಗಲೈಸ್ ಮಾಡುವಂತ ಕ್ರಮಕ್ಕೆ ಮುಂದಾಗಬಾರದು ಅನ್ನುವಂಥದ್ದು ರೆಸಿಡೆಂಟ್ಸ್ಗಳ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಏನು ಫಾರೆಸ್ಟ್ ಕವರ್ ಅನ್ನ ಕಡಿದು ಹಾಕಿ ಬಿಲ್ಡಿಂಗ್ಸ್ಗಳನ್ನು ಇಲ್ಲಿಗಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಅವುಗಳ ಈ ರೀತಿಯ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ಗಳನ್ನು ಡೆಮೊಲಿಷ್ ಮಾಡಿ ಅಲ್ಲಿಯೂ ಕೂಡ ನೇಟಿವ್ ಸ್ಯಾಪ್ಲಿಂಗ್ಸ್ಗಳನ್ನು ಪ್ಲಾಂಟ್ ಮಾಡಬೇಕು ಅನ್ನುವಂಥದ್ದು ರೆಸಿಡೆಂಟ್ಸ್ಗಳ ಕೋರಿಕೆ ಆಗಿರ್ತಕ್ಕಂಥದ್ದು. ಫಾರೆಸ್ಟ್ ಕವರ್ ಅನ್ನುವಂಥದ್ದು ಕಡಿಮೆ ಆಗೋದ್ರಿಂದಾಗಿ ಪೊಲ್ಯೂಷನ್ನ ಸಮಸ್ಯೆ ಕೂಡ ಹೆಚ್ಚಿನದಾಗಿ ಆಗ್ತಾ ಇದೆ. ಜೊತೆಗೆ ಡೆಸರ್ಟಿಫಿಕೇಶನ್ ಅನ್ನುವಂಥದ್ದು ಕೂಡ ಆಗ್ತಾ ಇದೆ. ಈ ಎಲ್ಲ ಕಾರಣದಿಂದ ಫಾರೆಸ್ಟ್ ಕವರ್ ಅನ್ನ ಹೆಚ್ಚುಗೊಳಿಸೋದ್ರ ಕಡೆ ಗಮನವನ್ನು ಹರಿಸಬೇಕು. ಅರವಳಿ ಪ್ರದೇಶದಲ್ಲಿ ಮೈನಿಂಗಿಗೆ ಲೀಗಲೈಸೇಷನ್ ಆಗೋದಕ್ಕೆ ಒಪ್ಪಿಗೆಯನ್ನು ನೀಡಬಾರದು ಅನ್ನುವಂಥದ್ದು ಒಟ್ಟಾರೆ ಇವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್, US ಆರ್ಡರ್ಸ್ ಎಮರ್ಜೆನ್ಸಿ ಏಜೆನ್ಸಿ ಟು ಹೆಲ್ಪ್ ವಿತ್ ಚೈಲ್ಡ್ ಮೈಗ್ರೇಷನ್ ಸರ್ಜ್ ಅನ್ನೋದಾಗಿದೆ. ಮಕ್ಕಳ ಒಂದು ವಲಸೆ ಅನ್ನುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ US ಬಾರ್ಡರ್ಸ್ ಅನ್ನು ನೋಡಿದಾಗ ಎಮರ್ಜೆನ್ಸಿ ಏಜೆನ್ಸಿಗೆ US ಈಗ ಆರ್ಡರ್ ಮಾಡ್ತಾ ಇದೆ. ಚೈಲ್ಡ್ ಮೈಗ್ರೇಷನ್ ಸರ್ಜ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಮೈಗ್ರೇಷನ್ ಸರ್ಜ್ ಆಗದೇ ಇರುವಂತೆ ಮತ್ತು ಆಗ್ತಿರ್ತಕ್ಕಂಥ ಮೈಗ್ರೇಷನ್ ಸರ್ಜನ್ನು ಸರಿಯಾಗಿ ನಿಭಾಯಿಸುವಂತೆ ಆರ್ಡರ್ಸನ್ನು ಇಶ್ಯೂ ಮಾಡುವಷ್ಟು ಮಟ್ಟಿಗೆ ಹೆಚ್ಚಿನದಾಗಿ ಮೈಗ್ರೇಷನ್ ಅನ್ನುವಂಥದ್ದು, ಮಕ್ಕಳ ಮೈಗ್ರೇಷನ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು US ಬಾರ್ಡರ್ನಲ್ಲಿ. ಟೆಂಪರರಿಲಿ ಈ ಥೌಸಂಡ್ಸ್ ಆಫ್ ಚಿಲ್ಡ್ರನ್ ಏನು ಬಾರ್ಡರ್ನಲ್ಲಿ ಮೈಗ್ರೇಷನ್ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅವರನ್ನು ಟೆಂಪರರಿಲಿ ಹೌಸ್ ಮಾಡೋದಕ್ಕೆ ಕೂಡ US ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಮಾಡಿರ್ತಕ್ಕಂಥದ್ದು. ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಝೀರೋ ಟಾಲರೆನ್ಸ್ ಅನ್ನ ಮೈಗ್ರೆಂಟ್ಸ್ ನೆಡೆಗೆ ತೋರಿಸ್ತಾ ಇರ್ತಿರ್ತಕ್ಕಂಥದ್ದು. ಅನ್ಡಾಕ್ಯುಮೆಂಟೆಡ್ ಇಮಿಗ್ರೆಂಟ್ಸ್ಗಳ ಮೇಲೆ ಝೀರೋ ಟಾಲರೆನ್ಸ್ ಅನ್ನ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಆ ಒಂದು ಪಾಲಿಸಿಯನ್ನ ಹೊಂದಿತ್ತು. ಆದರೆ ಜೋ ಬಿಡನ್ ಅವರ ಹೊಸ ಸರ್ಕಾರ ಟ್ರಂಪ್ನ ಪಾಲಿಸಿಗೆ ವಿರುದ್ಧವಾದಂಥ ಪಾಲಿಸೀಸ್ಗಳನ್ನು ಹೊಂದಿರೋದ್ರಿಂದಾಗಿ ಮೈಗ್ರೆಂಟ್ಸ್ಗಳಿಂದ ಸಾಕಷ್ಟು ಪ್ರೆಷರ್ ಅನ್ನುವಂಥದ್ದು ಜೋ ಬಿಡನ್ ಅವರ ಸರ್ಕಾರದ ಮೇಲೆ ಬರ್ತಾ ಇದೆ.
ಹಾಗಾಗಿ ಯುನೈಟೆಡ್ ಸ್ಟೇಟ್ಸಿನ ಬಾರ್ಡರನ್ನು ಕ್ರಾಸ್ ಮಾಡೋದಕ್ಕೆ ಸಾಕಷ್ಟು ಮಂದಿ ಚಿಲ್ಡ್ರನ್ಸನ್ನು ಕೂಡ ಒಳಗೊಂಡಂತೆ ಮೈಗ್ರೇಷನ್ಗೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮೈಗ್ರೆಂಟ್ಸ್ಗಳು ಯಾರೆಲ್ಲ ಚಿಲ್ಡ್ರನ್ಸ್ ಆಗಿರ್ಬೋದು, ದೊಡ್ಡವರೊಂದಿಗೆ ಅಥವಾ ಅವರ ಒಂದು ಫ್ಯಾಮಿಲೀಸ್ ಒಟ್ಟಿಗೆ ಬರ್ತಾ ಇದ್ದಾರೆ, ಯಾರೆಲ್ಲ US ಫೋರ್ಸಸ್ಗೆ ಸಿಕ್ಕಿ ಬೀಳ್ತಾ ಇದ್ದಾರೆ, ಇಂಥವರನ್ನ ವಾಪಸ್ ಮೆಕ್ಸಿಕೋಗೆ ಕಳಿಸಲಾಗ್ತಾ ಇದೆ. ಮತ್ತು ಯಾರೇ ದೊಡ್ಡವರು ಇಲ್ಲದಂತ ಮಕ್ಕಳು ಯಾರೆಲ್ಲ ಈ ರೀತಿ ಮೈಗ್ರೆಂಟ್ಸ್ಗಳಾಗಿ ಬರ್ತಾ ಇದ್ದಾರೆ ಅಂಥವರಿಗೆ ಹೆಲ್ತ್ ಅಂಡ್ ಹ್ಯೂಮನ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ನ ಕಡೆಯಿಂದ US ಕಡೆಯಿಂದಾಗಿ ಅವರ ಒಂದು ರಿಲೇಟಿವ್ಸ್ಗಳೊಟ್ಟಿಗೆ US ರಿಲೇಟಿವ್ಸ್ಗಳೊಟ್ಟಿಗೆ ರೀಸೆಟಲ್ ಮಾಡುವಂಥ ಒಂದು ಕಾರ್ಯಗಳನ್ನು ಕೂಡ ಮಾಡಲಾಗ್ತಾ ಇದೆ. US ಮುಖ್ಯವಾದಂಥ ಗೋಲ್ ಏನು ಅಂತ ಅಂದರೆ ಹೆಲ್ತ್ ಅಂಡ್ ಹ್ಯೂಮನ್ ಸರ್ವಿಸಸ್ ಡಿಪಾರ್ಟ್ಮೆಂಟ್, ಈ ಒಂದು ಡಿಪಾರ್ಟ್ಮೆಂಟಿಗೆ ಈ ಮಕ್ಕಳನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೀಘ್ರವಾಗಿ ಟ್ರಾನ್ಸ್ಫರ್ ಮಾಡುವಂಥದ್ದು ಮತ್ತು ಲೀಗಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಆ ಮಕ್ಕಳಿಗೆ ಪೂರಕವಾಗುವಂತೆ ಬೇಕಾಗುವಂಥ ಲೀಗಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಮಾಡಿಕೊಡುವಂಥದ್ದು. ಏಪ್ರಿಲ್ 2020ರಿಂದಾಗಿ ಎನ್ಕೌಂಟರ್ಸ್ಗಳು ಹೆಚ್ಚಾಗ್ತಾ ಇದೆ, ಆನ್ಗೋಯಿಂಗ್ ವೈಲೆನ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ನ್ಯಾಚುರಲ್ ಡಿಸಾಸ್ಟರ್ಸ್ಗಳಾಗಿರ್ಬೋದು, ಫುಡ್ ಇನ್ಸೆಕ್ಯೂರಿಟಿಯ ತೊಂದರೆ ಆಗಿರ್ಬೋದು, ಪಾವರ್ಟಿ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಎಲ್ಲ ಕಾರಣಗಳಿಂದಾಗಿ ಸೆಂಟ್ರಲ್ ಅಮೆರಿಕನ್ ರೀಜನ್ನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಮೈಗ್ರೇಷನ್ ಆಗ್ತಾ ಇದ್ದಾರೆ ಯುಎಸ್ನ ಕಡೆಗೆ. ಈ ಕಾರಣದಿಂದಾಗಿ ಮಕ್ಕಳ ಮೈಗ್ರೇಷನ್ ಅನ್ನುವಂಥದ್ದು ಹೆಚ್ಚಿನ ಸಂಖ್ಯೆಯನ್ನು ಮುಟ್ಟುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಿಡನ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಮಕ್ಕಳ ವಿಚಾರದಲ್ಲಿ ಮೈಗ್ರೇಷನ್ನಲ್ಲಿ ಉಂಟಾಗ್ತಾ ಇರ್ತಕ್ಕಂಥ ಈ ಒಂದು ಸರ್ಜನ್ನು ಸರಿಯಾದ ರೀತಿಯಲ್ಲಿ ಅಡ್ರೆಸ್ ಮಾಡೋದಕ್ಕೆ ಮುಂದಾಗಿದೆ. ಫೆಡರಲ್ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಏಜೆನ್ಸಿಯ ಒಂದು ಸಪೋರ್ಟನ್ನು ಕೂಡ ಪಡ್ಕೊಳ್ಳುವಂಥದ್ದು. ಹೆಲ್ತ್ ಅಂಡ್ ಹ್ಯೂಮನ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಕೂಡ ಈಗಾಗಲೇ ಕರೆಂಟ್ಲಿ 8,800 ಮಕ್ಕಳನ್ನು ಹೋಲ್ಡ್ ಮಾಡ್ತಾ ಇದೆ. ಜೊತೆಗೆ US ಕಸ್ಟಮ್ಸ್ ಅಂಡ್ ಬಾರ್ಡರ್ನಲ್ಲಿ ಇನ್ನೂ 100ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿದಿನವೂ ಕೂಡ ಅಲ್ಲಿ ಮಕ್ಕಳು USಗೆ ಮೈಗ್ರೇಟ್ ಆಗೋದಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥವರು ಅಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಕಾರಣದಿಂದ ಮೈಗ್ರೇಷನ್ ಅನ್ನುವಂಥದ್ದು USಗೆ ಹೆಚ್ಚಾಗ್ತಾ ಇದೆ, ಅದರಲ್ಲೂ ಮಕ್ಕಳ ಮೈಗ್ರೇಷನ್ ಹೆಚ್ಚಾಗ್ತಾ ಇದೆ. ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಎಮರ್ಜೆನ್ಸಿ ಏಜೆನ್ಸ್ಗಳಿಗೆ ಆರ್ಡರ್ಸ್ ಅನ್ನ US ಗವರ್ಮೆಂಟ್ ಈಗ ಇಶ್ಯೂ ಮಾಡಲಾಗಿರ್ತಕ್ಕಂಥದ್ದು ಮತ್ತು ಈಗಾಗಲೇ ಬಂದಿರತಕ್ಕಂಥ ಅನ್ಡಾಕ್ಯುಮೆಂಟೆಡ್ ಚೈಲ್ಡ್ ಇಮಿಗ್ರೆಂಟ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ US ಸರ್ಕಾರ ಮಾಡ್ತಾ ಇದೆ. ಎಡಿಟೋರಿಯಲ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಫೋರ್ಸ್ಟಾಲಿಂಗ್ ಸೈಬರ್ ಪರ್ಲ್ ಹಾರ್ಬರ್ ಅನ್ನುವಂಥದ್ದು ಇಂದಿನ ಮೊದಲ ಎಡಿಟೋರಿಯಲ್ ಆಗಿದೆ. ಈ ಎಡಿಟೋರಿಯಲ್ನ ಲೇಖಕರು ಫಾರ್ಮರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರುವಂಥ MK ನಾರಾಯಣನ್ ಅವರು ಭಾರತದ ಸೈಬರ್ ಸೆಕ್ಯೂರಿಟಿಯ ಕುರಿತಂತೆ ಈ ಒಂದು ಎಡಿಟೋರಿಯಲ್ ಅನ್ನು ಬರೆದಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಇತ್ತೀಚೆಗೆ ಭಾರತದ ಮೇಲೆ ಆಗಿರ್ತಕ್ಕಂಥ ಸೈಬರ್ ಅಟ್ಯಾಕ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇಂಡಿಯಾದ ಪವರ್ ಸೆಕ್ಟರ್ನ ಮೇಲೆ ಮತ್ತು ಪೋರ್ಟ್ ಫೆಸಿಲಿಟೀಸ್ಗಳ ಮೇಲೆ ಇತ್ತೀಚೆಗೆ ಆದಂಥ ಸೈಬರ್ ಅಟ್ಯಾಕ್ಸ್ಗಳು ಚೀನಾದಿಂದ ಆಗಿದೆ ಅನ್ನುವಂಥದ್ದು ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ತಿಳಿದು ಬಂದಿರತಕ್ಕಂಥದ್ದು. ಹಾಗಾಗಿ ಈ ರೀತಿಯ ಸೈಬರ್ ಅಟ್ಯಾಕ್ಸ್ಗಳು ಏನು ಚೀನಾದಿಂದ ಆಗ್ತಾ ಇದೆ ಇದು ಇವೇ ಮೊದಲೇನಲ್ಲ. ಹಾಗಾಗಿ ಇಂಥ ಸೈಬರ್ ಅಟ್ಯಾಕ್ಸ್ಗಳಿಗೆ ಭಾರತ ಸನ್ನದ್ಧವಾಗಿರಬೇಕು ಅನ್ನುವಂಥದ್ದು ಒಟ್ಟಾರೆ ಈ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಚೀನಾದಿಂದ ಆಗಿರ್ತಕ್ಕಂಥ ಈ ಅಟ್ಯಾಕ್ ಏನಿದೆ ಸೈಬರ್ ಅಟ್ಯಾಕ್ ಇದು ಎಲ್ಲಿಂದ ಆಗಿದೆ ಅಂತ ಅಂದಾಗ ಆಕ್ಸಿಯೋಮ್ಯಾಟಿಕಾ ಸಿಮ್ಟೋಟ್ ಅನ್ನುವಂಥ ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ನ ಬಳಕೆ ಮಾಡಿಕೊಂಡು ಭಾರತದ ಇಂಡಿಯಾದ ಪವರ್ ಸೆಕ್ಟರ್ ಮತ್ತು ಪೋರ್ಟ್ ಫೆಸಿಲಿಟೀಸ್ಗಳ ಮೇಲೆ ಸೈಬರ್ ಅಟ್ಯಾಕ್ಸ್ಗಳು ಆಗಿರ್ತಕ್ಕಂಥ ಈ ಒಂದು ಆಕ್ಸಿಯೋಮ್ಯಾಟಿಕಾ ಸಿಮ್ಟೋಟ್ ಅನ್ನುವಂಥ ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ರೆಡ್ ಎಕೋ ಅನ್ನುವಂಥ ಸೈಬರ್ಸ್ ಆಕ್ಟಿವಿಟಿ ಗ್ರೂಪ್ನೊಟ್ಟಿಗೆ ಒಂದು ಲಿಂಕ್ ಅನ್ನು ಹೊಂದಿರತಕ್ಕಂಥದ್ದು. ರೆಡ್ ಎಕೋ ಅನ್ನುವಂಥ ಸೈಬರ್ ಆಕ್ಟಿವಿಟಿ ಗ್ರೂಪ್ ಅನ್ನುವಂಥದ್ದು ಪೀಪಲ್ ಲಿಬರೇಷನ್ ಆರ್ಮಿ ಮತ್ತು ಮಿನಿಸ್ಟ್ರಿ ಫಾರ್ ಸ್ಟೇಟ್ ಸೆಕ್ಯೂರಿಟಿ, ಚೀನಾದ ಏನು ಮಿನಿಸ್ಟ್ರಿ ಫಾರ್ ಸ್ಟೇಟ್ ಸೆಕ್ಯೂರಿಟಿ ಇದೆ ಇವೆರಡರೊಟ್ಟಿಗೂ ಕೂಡ ಸಂಬಂಧವನ್ನು ಹೊಂದಿದೆ ಮತ್ತು ಇವಿಬ್ಬರು ಕೂಡ ಮ್ಯಾನೇಜ್ ಮಾಡ್ತಿರ್ತಕ್ಕಂಥ ಸಂಸ್ಥೆಯೇ ಈ ರೆಡ್ ಎಕೋ ಅನ್ನುವಂಥದ್ದನ್ನು ಇಡೀ ಜಗತ್ತಿನ ಸಾಕಷ್ಟು ಸಂಸ್ಥೆಗಳು ಅಥವಾ ಸರ್ಕಾರಗಳು ಹೇಳುವಂಥದ್ದು. ಹಾಗಾಗಿ ರೆಡ್ ಎಕೋ ಅನ್ನುವಂಥದ್ದಕ್ಕೂ ಮತ್ತು ಭಾರತದ ಇತ್ತೀಚೆಗೆ ಆದಂಥ ಪವರ್ ಸೆಕ್ಟರ್ ಮತ್ತು ಪೋರ್ಟ್ ಫೆಸಿಲಿಟೀಸ್ಗಳ ಮೇಲಿನ ಸೈಬರ್ ಅಟ್ಯಾಕ್ಸ್ಗಳಿಗೂ ಸಂಬಂಧ ಇರೋದ್ರಿಂದ ಇದಕ್ಕೆ ಚೀನಾವೇ ಕಾರಣ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ. ಈ ರೀತಿಯ ಅಟ್ಯಾಕಿಗೆ ಚೀನಾ ಬಳಸಿರ್ತಕ್ಕಂಥ ಮಾಲ್ವೇರ್ ಯಾವುದು ಅಂದಾಗ ಶಾಡೋ ಪ್ಯಾಡ್ ಅನ್ನುವಂಥದ್ದನ್ನು ನೀಡಿ ಇದು ಏನು ಅನ್ನುವಂಥದ್ದನ್ನು ನೇರವಾಗಿ ಪ್ರಿಲಿಮ್ಸ್ನಲ್ಲಿ ಕೇಳ್ಬೋದು ಅಥವಾ ಮಾಲ್ವೇರ್ಸ್ಗಳಲ್ಲಿ ಈ ಕೆಳಗಿನಲ್ಲಿ ಯಾವುಗಳು ಮಾಲ್ವೇರ್ಗಳಾಗಿವೆ ಅನ್ನುವಂಥದ್ದನ್ನು ಕೇಳ್ಬೋದು. ಹಾಗಾಗಿ ಶಾಡೋ ಪ್ಯಾಡ್ ಅನ್ನುವಂಥದ್ದು ಚೀನಾದ ಒಂದು ಮಾಲ್ವೇರ್ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಇನ್ನು ಭಾರತದ ಪವರ್ ಸೆಕ್ಟರ್ ಮತ್ತು ಪೋರ್ಟ್ ಫೆಸಿಲಿಟೀಸ್ಗಳ ಮೇಲೆ ಸೈಬರ್ ಅಟ್ಯಾಕ್ಸ್ಗಳು ನಡೀತಿರ್ತಕ್ಕಂಥದ್ದು ಯಾವ ಒಂದು ಸಂದರ್ಭದಲ್ಲಿ ಅಂದಾಗ ಭಾರತ ಮತ್ತು ಚೀನಾದ ನಡುವೆ ಬಾರ್ಡರ್ ಇಶ್ಯೂಸ್ಗಳು ಏನು ನಡೀತಾ ಇತ್ತು ಇತ್ತೀಚೆಗೆ ಈ ಇಶ್ಯೂಸ್ ನಡೀತಿದ್ದಕ್ಕಂಥ ಸಂದರ್ಭದಲ್ಲೇ ಈ ಅಟ್ಯಾಕ್ಸ್ಗಳು ಕೂಡ ಆಗಿರೋದನ್ನು ನೋಡಿದಾಗ ಇದು ಚೀನಾದವರೇ ಮಾಡಿರೋದು ಅನ್ನೋದಕ್ಕೆ ಇನ್ನೂ ಹೆಚ್ಚಿನ ಪ್ರೂಫ್ ದೊರೆತಂತಾಗುತ್ತೆ. ಇನ್ನು ಈ ರೀತಿಯ ಸೈಬರ್ ಅಟ್ಯಾಕ್ಸ್ಗಳು ಚೀನಾದವರು ಭಾರತದ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಇದೇ ಮೊದಲೇನಲ್ಲ. ಆಪರೇಷನ್ ಗೋಸ್ಟ್ನೆಟ್ ಅನ್ನುವಂಥದ್ದು, ಆಪರೇಷನ್ ಶೇಡಿ ರ್ಯಾಟ್ ಅನ್ನುವಂಥದ್ದು ಈ ರೀತಿಯ
ಸೈಬರ್ ಅಟ್ಯಾಕ್ಸ್ಗಳನ್ನು ಈಗಾಗಲೇ ಚೀನಾದವರು ಭಾರತದ ಮೇಲೆ ಈ ಹಿಂದೆಯೂ ಕೂಡ ಮಾಡಿದ್ದನ್ನು ನಾವು ನೆನಪಿಸ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ಅಂದರೆ ಕಳೆದ ವರ್ಷದಲ್ಲಿ ಮಹಾರಾಷ್ಟ್ರದಲ್ಲಿ ಆದಂಥ ಲಾಸ್ಟ್ ಇಯರ್ಸ್ ಬ್ಲಾಕ್ಔಟನ್ನು ನಾವು ನೋಡಿದಾಗ ಮಹಾರಾಷ್ಟ್ರ ಸರ್ಕಾರ ಕೂಡ ಇದಕ್ಕೆ ಕಾರಣ ಚೀನಾವೇ ಅಂತ ಹೇಳುತ್ತೆ. ಆದರೆ ಕೇಂದ್ರ ಸರ್ಕಾರದವರು ಇದನ್ನು ಡಿಕ್ಲೈನ್ ಮಾಡಿದ್ದಾರೆ. ಇದಕ್ಕೆ ಹ್ಯೂಮನ್ ಎರರ್ ಕಾರಣವೇ ಹೊರತು ಚೀನಾ ಸರ್ಕಾರ ಅಲ್ಲ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು. ಇದೇನೇ ಇದ್ರೂ ಕೂಡ ಈ ರೀತಿಯ ಸೈಬರ್ ಅಟ್ಯಾಕ್ಸ್ಗಳು ಚೀನಾದಿಂದ ಭಾರತದ ಮೇಲೆ ಹೆಚ್ಚಿನದಾಗಿ ಆಗ್ತಾ ಇದೆ. ಅದರಲ್ಲೂ ಕೂಡ ಈಗ ಇತ್ತೀಚೆಗೆ ಆದಂಥ ಅಟ್ಯಾಕ್ಸ್ಗಳನ್ನು ನಾವು ನೋಡಿದಾಗ ಬಾರ್ಡರ್ ಇಶ್ಯೂ ಬಂದಂಥ ಸಂದರ್ಭದಲ್ಲಿ ಚೀನಾದವರು ಭಾರತದ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ನ ಮೇಲೆ ಈ ರೀತಿಯ ಅಟ್ಯಾಕ್ ಅನ್ನು ಮಾಡುವಂಥದ್ದು ಭಾರತವು ಒಂದು ರೀತಿ ಯಾವುದೇ ಯುದ್ಧಕ್ಕೆ ಇಳಿಯದೆ ಯುದ್ಧವನ್ನು ಸೋತಂತೆ, ಅಂದರೆ ಯುದ್ಧಕ್ಕೆ ಇಳಿಯದೆ ನಾವು ಸೋಲನ್ನು ಒಪ್ಪಿಕೊಂಡಂತೆ ಆಗುತ್ತೆ. ಚೀನಾದವರ ಈ ರೀತಿಯ ಸೈಬರ್ ಅಟ್ಯಾಕ್ ಅನ್ನುವಂಥದ್ದು ವ್ಯಾಕ್ಸಿನ್ ರಿಸರ್ಚ್ನ ಮೇಲೆ, ಡಿಸ್ಟ್ರಿಬ್ಯೂಷನ್ಸ್ಗಳ ಮೇಲೆ, ಇದಕ್ಕೆ ಕುರಿತಾದಂಥ ಇನ್ಫಾರ್ಮೇಷನ್ ಏನಿದೆ ಇವರ ಮೇಲೂ ಕೂಡ ಟಾರ್ಗೆಟನ್ನು ಮಾಡಿದ್ದಂಥದ್ದು. ಚೀನಾ ಭಾರತದ ಸುದ್ದಿ ಅಷ್ಟೇ ಅಲ್ಲ, ಬೇರೆ ದೇಶಗಳನ್ನು ನೋಡಿದಾಗ ಕೂಡ US-ನಂಥ ರಾಷ್ಟ್ರಗಳು ಕೂಡ ಈ ರೀತಿಯ ಸೈಬರ್ ಅಟ್ಯಾಕ್ಸ್ಗಳನ್ನು ತನ್ನ ಒಳಿತಿಗಾಗಿ ಮಾಡುವಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. US-ನವರು ಇಸ್ರೇಲಿನ ಸಹಭಾಗಿತ್ವವನ್ನು ಹೊಂದುವ ಮುಖಾಂತರವಾಗಿ ಸ್ಟಕ್ಸ್ನೆಟ್ ಅನ್ನುವಂಥ ಒಂದು ಮಾಲ್ವೇರ್ ಅನ್ನು ಮಾಡ್ತಾರೆ. ಅದನ್ನು ಇರಾನ್ನ ವಿರುದ್ಧವಾಗಿ ಬಳಕೆ ಮಾಡುವಂಥದ್ದಾಗಿರ್ಬೋದು. ವೆಸ್ಟರ್ನ್ ಕಂಪನೀಸ್ಗಳು ಕೂಡ ಈ ರೀತಿಯಾದಂಥ ಸೈಬರ್ ಅಟ್ಯಾಕ್ಸ್ಗಳಿಗೆ ಸನ್ನದ್ಧರಾಗಿರುವಂಥದ್ದಾಗಿರ್ಬೋದು. ರಷ್ಯಾದವರನ್ನು ಕೂಡ ಒಳಗೊಂಡಂತೆ ಅಗ್ರೆಸಿವ್ ಆದಂಥ ಬಿಹೇವಿಯರನ್ನು ಸೈಬರ್ ಅಟ್ಯಾಕ್ಸ್ಗಳ ವಿಚಾರದಲ್ಲಿ ತೋರಿಸುವಂಥದ್ದು. ಈ ರೀತಿಯಾಗಿ ಬೇರೆ ಬೇರೆ ಡೆವಲಪ್ಡ್ ಕಂಟ್ರೀಸ್ಗಳೆಲ್ಲವೂ ಕೂಡ ಸೈಬರ್ ಅಟ್ಯಾಕ್ಸ್ಗಳಿಗೆ ಸನ್ನದ್ಧರಾಗಿರುವಂಥದ್ದು. ಮತ್ತು ಅವರು ಒಂದು ವೇಳೆ ಇದನ್ನು ಬಳಕೆ ಮಾಡಿಕೊಂಡಿದ್ದಾದರೆ ಭಾರತದ ಇನ್ಫಾರ್ಮೇಷನ್ ಸಿಸ್ಟಮ್ನ ಮೇಲೆ, ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ನ ಮೇಲೆ ಅವರು ಲಗ್ಗೆ ಮಾಡ್ಬೋದಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಭಾರತ ಸೈಬರ್ ಅಟ್ಯಾಕ್ಸ್ಗಳಿಗೆ, ಸೈಬರ್ ಥ್ರೆಟ್ಸ್ಗಳಿಗೆ ಅಥವಾ ಸೈಬರ್ ವಾರ್ಫೇರ್ಗೆ ಇವೆಲ್ಲವಕ್ಕೂ ಕೂಡ ಸನ್ನದ್ಧರಾಗಿ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ನಾವು ಯುದ್ಧಕ್ಕಿಳಿಯದೇ ಯುದ್ಧವನ್ನು ಸೋತಂತಾಗುತ್ತೆ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಮತ್ತು ಸೈಬರ್ ಅಟ್ಯಾಕ್ಸ್ಗಳಿಗೆ ಭಾರತದ ಸನ್ನದ್ಧತೆ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಲೇಖಕರು ಇಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಭಾರತವು ತನ್ನ ಒಂದು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರನ್ನು ಉಳಿಸ್ಕೊಳ್ಳೋದಕ್ಕೆ, ಸೈಬರ್ ಥ್ರೆಟ್ಸ್ಗಳಿಗೆ ಅದು ಒಳಗಾಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಭಾರತ ಯಾವ ರೀತಿಯಾಗಿ ಸನ್ನದ್ಧವಾಗಿದೆ ಅಂತ ನಾವು ನೋಡೋದಾದರೆ ಸರ್ಟಿನ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮತ್ತು ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಡಿಫೆನ್ಸ್ ಸೈಬರ್ ಏಜೆನ್ಸಿಯನ್ನು ತಂದಿರೋದಾಗಿರ್ಬೋದು. ಈ ರೀತಿಯ ಮೆಷರ್ಸ್ಗಳನ್ನು ಭಾರತವು ಕೂಡ ತಗೊಳ್ತಾ ಇದೆ. ಭಾರತದ ಮೇಲೆ ಆಗುವಂಥ ಸೈಬರ್ ಥ್ರೆಟ್ ಆಗಿರ್ಬೋದು, ಸೈಬರ್ ವಾರ್ಫೇರ್, ಸೈಬರ್ ಎಸ್ಪಿಯನೋಜ್ ಇವೆಲ್ಲದೂ ಕೂಡ ಸನ್ನದ್ಧತೆಯನ್ನು ತೋರಿಸೋದಕ್ಕೆ ಅಂತ ಹೇಳಿ ಈ ರೀತಿಯ ಸಂಸ್ಥೆಗಳನ್ನು ಭಾರತ ಹೊಂದಿದ್ರೂ ಕೂಡ ಇನ್ಸ್ಟಿಟ್ಯೂಷನ್ಸ್ಗಳ ಮಲ್ಟಿಪ್ಲಿಸಿಟಿ ಆಗ್ತಾ ಇರೋದ್ರಿಂದ ಮತ್ತು ಸೈಬರ್ ವಿಚಾರಕ್ಕೆ, ಸೈಬರ್ ಅಟ್ಯಾಕ್ಸ್ಗಳ ವಿಚಾರಕ್ಕೆ ಬಂದಾಗ ಕ್ಲಿಯರ್ ಕಟ್ ಪಾಲಿಸೀಸ್ಗಳ ಕೊರತೆ ನಮ್ಮಲ್ಲಿ ಇರೋದ್ರಿಂದಾಗಿ ಮತ್ತು ಬಡ್ಜೆಟ್ನಲ್ಲಿ ಇದಕ್ಕಾಗಿ ಅಂತ ಹೇಳಿ ಹಣವನ್ನು ಮೀಸಲಿಡದೇ ಇರತಕ್ಕಂಥದ್ದು ಅಥವಾ ಕಡಿಮೆ ಹಣವನ್ನು ಮೀಸಲಿಡುವಂಥದ್ದು, ಈ ರೀತಿಯ ತೊಂದರೆಗಳಿಂದ ಚೈನಾದ ಎದುರಿಗೆ ನಾವು ಒಂದು ರೀತಿಯಲ್ಲಿ ವಲ್ನರಬಲ್ ಆಗಿದ್ದೇವೆ ಈ ರೀತಿಯ ಸೈಬರ್ ಅಟ್ಯಾಕ್ಸ್ಗಳಿಗೆ. ಹಾಗಾಗಿ ಲೇಖಕರು ಭಾರತದ ಸರ್ಕಾರಕ್ಕೆ ಒಂದು ಕರೆಯನ್ನು ನೀಡ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ ಭಾರತದ ಸೈಬರ್ ವಾರ್ಫೇರನ್ನು ನಾವು ಸ್ಟೆಪ್ ಅಪ್ ಮಾಡಬೇಕಾಗತ್ತೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಮಲ್ಟಿಪ್ಲಿಸಿಟಿ ಆಗಿರ್ಬೋದು, ಬಡ್ಜೆಟ್ ಅಲೋಕೇಶನ್ ಇಲ್ಲದೆ ಇರುವಂಥ ಸಮಸ್ಯೆ ಆಗಿರ್ಬೋದು ಮತ್ತು ಯಾವುದೇ ಒಂದು ಪ್ರಾಪರ್ ಲಾ ಅಥವಾ ಒಂದೇ ಒಂದು ಕ್ರೋಢೀಕೃತ ಲಾ ಅನ್ನುವಂಥದ್ದು ಸೈಬರ್ ಅಟ್ಯಾಕ್ನ ವಿರುದ್ಧವಾಗಿ ಇಲ್ಲದೆ ಇರುವಂಥದ್ದು, ಈ ಸಮಸ್ಯೆಗಳನ್ನು ನಿವಾರಿಸುವತ್ತ ಕೇಂದ್ರ ಸರ್ಕಾರ ಗಮನವನ್ನು ನೀಡಿ ಇದನ್ನು ಒಂದು ಸೀರಿಯಸ್ ವಿಚಾರವಾಗಿ ಗಮನಿಸಬೇಕು. ಇದನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರದು ಅನ್ನುವಂಥದ್ದು ಒಟ್ಟಾರೆ ಲೇಖಕರ ಅಭಿಪ್ರಾಯ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸರ್ಟಿನ್ ಯಾವ ಒಂದು ಇಲಾಖೆಯ ಅಡಿಯಲ್ಲಿ ಕಾರ್ಯ ಮಾಡುತ್ತೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಎಡಿಟೋರಿಯಲ್ ಸ್ಯಾಲಟರಿ ರಿಮೈಂಡರ್ ಅನ್ನೋದಾಗಿದೆ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು ರಿಲೀಸ್ ಮಾಡುವಂಥ ಫೆಬ್ರವರಿಯ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ರೀಟೈಲ್ ಇನ್ಫ್ಲೇಷನನ್ನು ನಾವು ನೋಡಿದಾಗ ರೀಟೈಲ್ ಇನ್ಫ್ಲೇಷನ್ ಅನ್ನುವಂಥದ್ದು ಫೆಬ್ರವರಿಯಲ್ಲಿ 5.03% ಆಗಿರ್ತಕ್ಕಂಥದ್ದು. ಅದೇ ಜನವರಿಯ ರೀಟೈಲ್ ಇನ್ಫ್ಲೇಷನ್ ಅನ್ನು ನೋಡಿದಾಗ ಅದು 4.06% ಇರುವಂಥದ್ದು. ಇದನ್ನು ನೋಡಿದಾಗ ಹತ್ತಿರ 100 ಬೇಸಿಸ್ ಪಾಯಿಂಟ್ಸ್ನಷ್ಟು ಇನ್ಕ್ರೀಸ್ ಆಗಿರೋದನ್ನು ನಾವು ಕಾಣ್ಬೋದಾಗುತ್ತೆ. ಅದು ಒಂದು ತಿಂಗಳ ಗ್ಯಾಪ್ನಲ್ಲಿ ರೀಟೈಲ್ ಇನ್ಫ್ಲೇಷನ್ ಇಷ್ಟರ ಮಟ್ಟಿಗೆ ಹೆಚ್ಚಾಗಿರ್ತಕ್ಕಂಥದ್ದು. ಭಾರತದ ಇನ್ಫ್ಲೇಷನ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಅಂಡರ್ ಕಂಟ್ರೋಲ್ ಅನ್ನುವಂಥದ್ದನ್ನು ತೋರಿಸುವಂಥ ಒಂದು ಅಂಶ ಆಗುತ್ತೆ. ಇಷ್ಟು ಮಟ್ಟಿಗಿನ ರಿಟೈಲ್ ಇನ್ಫ್ಲೇಷನ್ ಹೆಚ್ಚಾಗೋದಕ್ಕೆ ಮುಖ್ಯವಾದಂಥ ಕಾರಣಗಳನ್ನು ನಾವು ನೋಡಿದಾಗ ಫುಡ್ ಇನ್ಫ್ಲೇಷನ್ ಮತ್ತು ಫ್ಯೂಯಲ್ ಇನ್ಫ್ಲೇಷನ್ ಭಾರತದಲ್ಲಿ ಆಗಿರ್ತಕ್ಕಂಥದ್ದೇ ಇದಕ್ಕೆ ಮುಖ್ಯವಾದಂಥ ಕಾರಣ ಆಗುತ್ತೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಫುಡ್ ಆ್ಯಂಡ್ ಬ್ಯೂವರೇಜಸ್ ಅನ್ನುವಂಥದ್ದು 54.2% ವೆಯ್ಟೇಜನ್ನು ಹೊಂದಿದೆ. ಹಾಗಾಗಿ ಈ ಏರಿಯಾ ಏನಾದರೂ ಈ ಒಂದು ಫುಡ್ ಆ್ಯಂಡ್ ಬ್ಯೂವರೇಜಸ್ ಏನಾದರೂ ಹೆಚ್ಚಿನ ಒಂದು ಇನ್ಫ್ಲೇಷನನ್ನು ಕಂಡಿದ್ದೆ ಆದರೆ ಒಟ್ಟಾರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಿನ ರಿಟೈಲ್ ಇನ್ಫ್ಲೇಷನ್ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಇಲ್ಲಿ ನಾವು ನೋಡಿದಾಗ ಜನವರಿಯಲ್ಲಿ 2.67% ಇದ್ದಂಥ ಈ ಇನ್ಫ್ಲೇಷನ್, ಈ ಒಂದು ಏರಿಯಾ ಫುಡ್ ಆ್ಯಂಡ್ ಬ್ಯೂವರೇಜಸ್ಸಿನ ಇನ್ಫ್ಲೇಷನ್ ಅನ್ನುವಂಥದ್ದು
ನಾವು ಫೆಬ್ರವರಿಯ ಮಂತನ್ನು ನೋಡಿದಾಗ ಶೇಕಡ 4.25ರಷ್ಟಿದೆ. ಅಂತಂದರೆ 160 ಬೇಸಿಸ್ ಪಾಯಿಂಟ್ಸ್ನಷ್ಟು ಹೆಚ್ಚಿಗೆ ಆಗಿರೋದನ್ನು ನಾವು ಕಾಣ್ಬೋದಾಗುತ್ತೆ. ಇಷ್ಟು ಹೆಚ್ಚಿನ ಮಟ್ಟಿಗೆ ರಿಟೈಲ್ ಇನ್ಫ್ಲೇಷನ್ ಆಗೋದಕ್ಕೆ ಮುಖ್ಯವಾದಂಥ ಕಾರಣ ಫುಡ್ ಇನ್ಫ್ಲೇಷನ್ ಮತ್ತು ಫ್ಯೂಯಲ್ ಇನ್ಫ್ಲೇಷನ್ ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಅನ್ನುವಂಥದ್ದು ಡೈರೆಕ್ಟ್ಲಿ ಈ ಪ್ರೈಸಸನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ. ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಜನವರಿ ತಿಂಗಳಲ್ಲಿ 9.3ರಷ್ಟು ಇನ್ಫ್ಲೇಷನನ್ನು ಕಂಡಿದ್ದರೆ ಫೆಬ್ರವರಿಯಲ್ಲಿ 11.4ರಷ್ಟು ಇನ್ಫ್ಲೇಷನನ್ನು ಕಂಡಿದೆ. ಮುಖ್ಯವಾದಂಥ ಕಾರಣ ಅಂತಂದರೆ ಡೀಸೆಲ್ ಬೆಲೆ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಿಗೆ ಆಗಿರ್ತಕ್ಕಂಥದ್ದು. ಅರೌಂಡ್ 85 ರುಪೀಸ್ನಷ್ಟು 1 ಲೀಟರ್ಗೆ ಡೀಸೆಲ್ ಬೆಲೆ ಇವತ್ತು ಆಗಿರ್ತಕ್ಕಂಥದ್ದು. ಇದಕ್ಕೆ ಮುಖ್ಯವಾದಂಥ ಕಾರಣ ಅಂತ ಅಂದರೆ ಬ್ರೆಂಟ್ ಕ್ರೂಡ್ ಆಯಿಲ್ ಅನ್ನುವಂಥದ್ದು ಜಾಗತಿಕವಾಗಿ ನಾವು ನೋಡಿದಾಗ ಅವುಗಳ ಬೆಲೆ ಅನ್ನುವಂಥದ್ದು ಶೇಕಡ 40ರಷ್ಟು ಹೆಚ್ಚಾಗಿದೆ 3 ತಿಂಗಳ ಅವಧಿಯಲ್ಲಿ. ಇದರ ಇಂಪ್ಯಾಕ್ಟ್ ಅನ್ನುವಂಥದ್ದು ಭಾರತದ ಮೇಲೂ ಕೂಡ ಆಗ್ತಾ ಇದೆ. ಹಾಗಾಗಿ ಭಾರತದಲ್ಲಿ ಈಗ ಡೀಸೆಲ್ನ ಬೆಲೆ 1 ಲೀಟರ್ಗೆ 85 ರೂಪಾಯಿಯಷ್ಟು ಇರುವಂಥದ್ದು. ಭಾರತದ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಷನ್ನಲ್ಲಿ ಅದರ ಬೆಲೆ, ಟ್ರಾನ್ಸ್ಪೋರ್ಟಿನ ಬೆಲೆ ಹೆಚ್ಚಾಗೋದಕ್ಕೆ ಮುಖ್ಯವಾದಂಥ ಕಾರಣ ಆಗಿದೆ. ಈ ಕಾರಣದಿಂದಾಗಿ ರಿಟೈಲ್ ಇನ್ಫ್ಲೇಷನ್ ಕೂಡ ಹೆಚ್ಚಿನದಾಗಿ ಆಗಿರ್ತಕ್ಕಂಥದ್ದು. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತದ ನಾವು ಇನ್ಫ್ಲೇಷನ್ ಅನ್ನುವಂಥದ್ದು ಯಾವ ಒಂದು ಬ್ಯಾಂಡ್ನ ಒಳಗಿದ್ರೆ ಇನ್ಫ್ಲೇಷನ್ ಅನ್ನುವಂಥದ್ದು ಕಂಟ್ರೋಲ್ನಲ್ಲಿ ಇದೆ ಅಂತ ಅಂದರೆ RBI ಅಕ್ಸೆಪ್ಟ್ ಮಾಡಿರ್ತಕ್ಕಂಥ ನಾಮ್ಸ್ ಏನು ಅಂದರೆ 4 ± 2 ಅಂತ ಹೇಳಿ, ಅಂದರೆ ಶೇಕಡ 2ರಿಂದ 6ರಷ್ಟು ಇದೆ ಅಂತ ಅಂದರೆ ಅದು ಇನ್ಫ್ಲೇಷನ್ ಈಸ್ ಅಂಡರ್ ಕಂಟ್ರೋಲ್ ಅಂತ ಹೇಳಿ. ರಿಟೈಲ್ ಇನ್ಫ್ಲೇಷನ್ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಈ ಒಂದು ಬ್ಯಾಂಡ್ ಅನ್ನು ಕೂಡ ಮೀರಿ ಹೋಗುವಂಥ ಸ್ಥಿತಿಗೆ ಈಗ ಬಂದಿರತಕ್ಕಂಥದ್ದು. ಹಾಗಾಗಿ RBI ಮಾನಿಟರಿ ಪಾಲಿಸಿಯನ್ನು ರಿವ್ಯೂ ಮಾಡುವಂಥ ಸಂದರ್ಭದಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಅನ್ನುವಂಥದ್ದು ಮುಖ್ಯವಾಗಿ ಇನ್ಫ್ಲೇಷನ್ ಅನ್ನ ಅಂಡರ್ ದಿ ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಅಂತ ಹೇಳಿ ಗಮನವನ್ನು ಹರಿಸಬೇಕಾಗುತ್ತೆ. ಈ ಮೂಲಕ ಪ್ರೈಸ್ ಸ್ಟೆಬಿಲಿಟಿಯನ್ನು ತರುವಂಥದ್ದು RBIನ ಎದುರಿಗಿರ್ತಕ್ಕಂಥ ಮುಖ್ಯವಾದಂಥ ಒಂದು ಅಂಶ ಆಗುತ್ತೆ. ಆದರೆ ಗ್ರೋತ್ ಅನ್ನ ಪ್ರಯಾರಿಟೈಸ್ ಮಾಡ್ತಾ ಒಂದು ವೇಳೆ ನಾವೇನಾದರೂ ಪ್ರೈಸ್ ಸ್ಟೆಬಿಲಿಟಿಯ ಕಡೆ ಹೆಚ್ಚಿನ ಮಹತ್ವವನ್ನು ನೀಡಲಿಲ್ಲ ಅಂತ ಅಂದರೆ ಇದು ಹಲವಾರು ಮ್ಯಾಕ್ರೋ ಎಕನಾಮಿಕ್ ಇಶ್ಯೂಸ್ಗಳನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿ ಪ್ರೈಸ್ ಸ್ಟೆಬಿಲಿಟಿಯನ್ನು ತರುವಂಥದ್ದು RBIನ ಮಾನಿಟರಿ ಪಾಲಿಸಿ ಕಮಿಟಿಗೆ ಇರುವಂಥ ಒಂದು ಮುಖ್ಯವಾದಂಥ ಅಂಶ ಆಗುತ್ತೆ. ಅದರ ಕಡೆ ಹೆಚ್ಚಿನ ಮಹತ್ವವನ್ನು ನೀಡಬೇಕಾಗುತ್ತೆ ಮುಂಬರುವಂಥ ದಿನಗಳಲ್ಲಿ ಅಂತ ಹೇಳಿ ಈ ಒಟ್ಟಾರೆ ಲೇಖನದ ಆಶಯ ಆಗಿರ್ತಕ್ಕಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ RBIನ ಮಾನಿಟರಿ ಪಾಲಿಸಿ ಕಮಿಟಿಯ ಚೇರ್ಮನ್ ಯಾರಾಗಿರ್ತಾರೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನಲ್ಲಿ ಉತ್ತರಗಳನ್ನು ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.